ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 10ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ. ವಾಗೀಶನ ಮನೆಯಲ್ಲಿ ಸುರಭಿಯ ಮದುವೆ ತಯಾರಿ ಬಹಳ ಜೋರಾಗಿಯೇ ನಡೆಯುತ್ತಿತ್ತು. ನಾಳೆ ಚಪ್ರದ ಪೂಜೆ ಮತ್ತು ಬಳೆಶಾಸ್ತ್ರ, ನಾಡಿದ್ದು ದೇವ್ರ ಸಮಾರಾಧನೆ. ಮಂಜ, ಕಾಂತು, ನೀವಿಬ್ಬರು ಬೆಳಿಗ್ಗೆನೇ ಚಪ್ರ ಹಾಕಿಸ್ಬಿಡಿ, ದೊಡ್ಡದಾಗೇ ಇರಲಿ, 16 ಕಂಬದ ಚಪ್ರ ಇರಲಿ ಎಂದರು ವಾಗೀಶ. ನೀನೇನು ಯೋಚನೆ ಮಾಡಬೇಡ ವಾಗೀಶ, ಚಪ್ರಕ್ಕೆ ಬೇಕಾದ ಕಂಬ, ತೆಂಗಿನ ಗರಿ ಎಲ್ಲ ರೆಡಿ ಇದೆ. ಪೂಜೆ ಹೊತ್ತಿಗೆ ಪೂರ್ತಿ ಚಪ್ರ ರೆಡಿ ಇರುತ್ತೆ. ಜಗ್ಗು ಮಾಮ ಆಶ್ವಾಸನೆ ಇತ್ತ. ಮರುದಿನ ಹೆಂಗಳೆಯರೆಲ್ಲ ಬಳೆಗಾರನಿಗಾಗಿ ಕಾಯುತ್ತಿದ್ದರೆ ಹುಡುಗರ ದಂಡು ಚಪ್ಪರ ಹಾಕುವಲ್ಲಿ ನೆರೆದಿತ್ತು. ಬಣ್ಣ ಬಣ್ಣದ ಬಳೆಗಳ ಮಲ್ಲಾರ ಹೊತ್ತು ತಂದಿದ್ದ ಬಳೆಗಾರ ಮೊದಲು ಮದುವಣಗತಿಯ ಕೈಯಿಂದ ಬಳೆ ಮಲ್ಲಾರಕ್ಕೆ ಪೂಜೆ ಮಾಡಿಸಿದರು. 5 ಜನ ಹಿರಿಯ ಮುತ್ತೈದರಿಗೆ ಮೊದಲು ಬಳೆ ತೊಡಿಸಿ ಮದುಮಗಳಿಗೆ ತೊಡಿಸಲು ಮುಂದಾದರು. ಸುರಭಿ, ಸ್ವಲ್ಪ ಬಿಗಿಯಾಗಿರೋ ಬಳೆನ ಇಡ್ಸ್ಕೊಳಮ್ಮ, 16 ದಿನ ಬಳೆ ಹೆಚ್ಚಬಾರ್ದು ಎಚ್ಚರಿಸಿದರು ಸೀತಾಜ್ಜಿ. ಮೊದಲು ಚಿನ್ನದ ಬಳೆಗಳನ್ನು ಹಾಕಿ ಒಂದೊಂದು ಕೈಗೂ 1.5 ಡಜನ್ ಹಸಿರು ಬಣ್ಣದ ಬಳೆ ಹಾಕಿಸಿದರು. ಸುರಭಿ, ನಿನ್ನ ಮದುವೆ ಸೀರೆ ಕುಂಕುಮ ಕಲರ್ ಅಲ್ವಾ, ಮತ್ತು ಅದಕ್ಕೆ ಮ್ಯಾಚ್ ಆಗೋ ಹಾಗೆ ತಾನೇ ಬಳೆ ತೊಗೊಳ್ಬೇಕು, ಮತ್ತು ರಿಸೆಪ್ಷನ್ಗೆ ಬೇರೆ ಕಲರ್ ತಾನೇ ಹಾಕ್ಕೊಳ್ಬೇಕು, ಈ ಗ್ರೀನ್ ಕಲರ್ ಬಳೆ ಯಾಕೆ ತೊಗೊಂಡೆ? ಆದ್ಯಾಳ ಪ್ರಶ್ನೆಗೆ ಪಕ್ಕದಲ್ಲೇ ಇದ್ದ ಸುಹಾಸ ಹಣೆಗಟ್ಟಿಸಿಕೊಂಡ. ಪೆದ್ದಿ, ಮದುವೆ ಹೆಣ್ಣು ಯಾವಾಗಲೂ ಹಸಿರು ಬಣ್ಣದ ಬಳೆನೇ ಹಾಕ್ಕೊಳ್ಳೋದು, ನಿನಗೆಲ್ಲ ತಿಳಿಸಿ ಹೇಳಬೇಕು. ಮುಂದೆ ನನ್ನ ಗತಿ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೇ ಪಾಪ ಅನಿಸುತ್ತೆ. ಕೊನೆಯ ಸಾಲನ್ನು ಅವಳಿಗೆ ಕೇಳದಂತೆ ಗುಣುಗಿದ. ಏನು ಬ್ರೋ, ಏನು ವಿಷಯ? ಕೊನೆಗೆ ಏನೋ ಮಣಮಣ ಅಂತ ಹೇಳ್ದಂಗಿತ್ತು. ನಿಹಾಲ್ಗೆ ಸುಹಾಸನ ಮನ ಎತ್ತವಾಲುತ್ತಿದೆ ಎಂಬ ಸಣ್ಣ ಸುಳಿವು ದೊರೆತ ಹಾಗಿತ್ತು. ಅಯ್ಯೋ, ನಾನೇನು ಹೇಳಿದೆ? ಚಪ್ರದ ಅಲಂಕಾರಕ್ಕೆ ಅಡಿಕೆ ಸಿಂಗಾರ ಮತ್ತು ಭತ್ತತ್ತನೆ ತರೋಕೆ ಹೇಳಿದ್ರು ಜಗ್ಗು ಮಾಮ. ಬಾ, ತೋಟದ ಕಡೆ ಹೋಗ್ಬರೋಣ. ಮಾತು ಮರೆಸುತ್ತಾ ಅವನನ್ನು ಎಳೆದುಕೊಂಡು ಹೊರಟನು. ಮನೆಯ ಹೆಂಗಳೆಯರ ಕೈತುಂಬ ಬಳೆಗಳ ಕಿಣಿಕಿಣೀನಾದ. ಮೊದಲ ಬಾರಿಗೆ ಅದಿತಿ ಆದ್ಯ ಕೂಡ ಕೈತುಂಬ ಬಳೆ ಇಟ್ಟುಕೊಂಡಿದ್ದರು. ಗಟ್ಟಿ ಬಳೆಗಳನ್ನೇ ತೊಡಿಸಿದೆಯಾ ಅಲ್ಲೇನಪ್ಪ? ಬಳೆಗಾರನನ್ನು ವಿಚಾರಿಸುತ್ತಿದ್ದರು ಸೀತಮ್ಮ. ಅವಾರೇ, ಎಷ್ಟು ವರ್ಷ ಆಗದೆ ನಾನು ನಿಮ್ಮನೆ ಹೆಂಗಸರಿಗೆ ಬಳೆ ತೊಡಿಸ್ತಾ? ಈ ವರ್ಷ ಶ್ರಾವಣಕ್ಕೆ ತೊಟ್ಕೊಂಡ್ರೆ ಮುಂದಿನ ವರ್ಷ ಶ್ರಾವಣದಾಗೆ ನಾನೇ ತೆಗೆದು ಹೊಸ ಬಳೆ ಇಡಬೇಕು, ಹಂಗೆ ಬಾಳಿಕೆ ಬರ್ತದೆ. ಅಂಥ ಗಟ್ಟಿ ಬಳೆ ನಾನು ತರೋದು, ಒಂದು ಚುಕ್ಕಿ ಕೂಡ ಮಾಸಾಕಿಲ್ಲ, ಹಂಗಿರ್ತವೆ ಎಂದು ತನ್ನ ಮಾಲನ್ನು ತಾನೇ ಹೊಗಳಿಕೊಂಡ. ಬಳೆ ದುಡ್ಡಿನ ಲೆಕ್ಕಾಚಾರ ಮಾಡಿ ಬಳೆಗಾರನನ್ನು ಕಳಿಸಿದ್ದರು ಮನೆಯ ಹೆಂಗಸರು. ಸುರಭಿ, ವಾಗೀಶ, ಲೀಲಾ ಎಲ್ಲ ಸೇರಿ ಚಪ್ಪರದ ಪೂಜೆ ಮಾಡಿದರು. ಸಕ್ಕರೆ ಹೋಳಿಗೆ, ಶಾವಿಗೆ ಪಾಯಸದ ಊಟ ರೆಡಿಯಾಗಿತ್ತು ಎಲ್ಲರಿಗೂ. ಸುಹಾಸ, ಚಪ್ಪರದ ಅಲಂಕಾರಕ್ಕೆ ಬೇಕಾಗಿದ್ದೆಲ್ಲ ತಂದೆ ಏನೋ? ಸುಹಾಸ, ಅಡುಗೆಯವ್ರಿಗೆ ಮತ್ತೊಂದಿಷ್ಟು ತೆಂಗಿನಕಾಯಿ ಬೇಕಂತೆ, ಹೋಗಿ ನೋಡು. ಸುಹಾಸ, ಮತ್ತೆ ಬೇರೆ ಏನೇನಾದರೂ ಸಾಮಾನು ಒಳಗಿನವ್ರಿಗೆಲ್ಲ ಕೇಳು. ಸುಹಾಸ, ಊಟಕ್ಕೆ ಬಾಳೆ ಎಲೆ ಕಡಿಮೆ ಬೀಳುತ್ತೆ ಅನಿಸುತ್ತೆ, ತೋಟಕ್ಕೆ ಹೋಗಿ ಎಲೆ ಕೊಯ್ಕೊಂಡು ಬಾ. ಸುಹಾಸ, ಹೊರಗಡೆ ಕೂತ ಜನರಿಗೆಲ್ಲ ಕಾಫಿ ಕವಳ ಸರಿಯಾಗಿ ಸಪ್ಲೈ ಆಗ್ತಿದೆಯಾ ನೋಡು. ನಮ್ಮೂರು ಜನಕ್ಕೆ ಕಾಫಿ ಕವಳ 2 ಇದ್ದರೆ ಸಾಕು, ಮತ್ತೇನು ಬೇಡ. ಸುಹಾಸ, ಸುಹಾಸ, ಎಲ್ಲರ ಬಾಯಲ್ಲೂ ಸುಹಾಸನ ಹೆಸರೇ. ಅಕ್ಕನ ಮದುವೆ ಎಂದು ಉತ್ಸಾಹದಿಂದ ಓಡಾಡುತ್ತಿದ್ದವನನ್ನು ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಬ್ಬರೂ ಕರೆಯುವವರೇ. ಅಯ್ಯಪ್ಪ ಎನ್ನುತ್ತಾ ಸುಸ್ತಾಗಿ ಕುರ್ಚಿಯ ಮೇಲೆ ಕುಳಿತನು ಸುಹಾಸ. ಬೆಳಗಿನಿಂದ ಒಂದೇ ಸಮನೆ ಓಡಾಡಿ ದೇಹ ದಣಿದಿತ್ತು. ವಾರದಿಂದ ಸರಿಯಾಗಿ ನಿದ್ರೆ ಇಲ್ಲದೆ ತಲೆ ಸಿಡಿಯುತ್ತಿತ್ತು. ತಲೆಯನ್ನು 2 ಕೈಗಳಿಂದ ಹಿಡಿದುಕೊಂಡು ಮೊಣಕೈಯನ್ನು ತೊಡೆಗೆ ಆಧರಿಸಿ ತಲೆ ಕೆಳಗೆ ಮಾಡಿ ಕುಳಿತನು ಸುಹಾಸ್. ಸುಹಾಸ, ಹತ್ತಿರವೇ ಆದ್ಯಾಳ ದನಿ ಕೇಳಿದಾಗ, ಲಕ್ಷ್ಮೀ ಪಟಾಕಿ, ಸ್ವಲ್ಪ ಹೊತ್ತು ನಾನು ಸುಮ್ಮನೆ ಕೂರಕ್ಕೆ ಬಿಟ್ಬಿಡೆ, ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ ಎಂದವನ ಮುಂದೆ ಘಮಘಮಿಸುವ ಟೀ ಕಪ್ ಇಟ್ಟಳು. ಅದರ ಸುಗಂಧಕ್ಕೆ ತಲೆ ಮೇಲೆ ಎತ್ತಿದನು. ಟೀ ಹಿಡಿದು ನಿಂತವಳು ಮನಕ್ಕೆ ತಂಪನ್ನೆರೆದಳು. ತಗೋ, ಅದ್ರಕ್ಕಿ ಚಾಯ್, ಇದನ್ನು ಕುಡಿದ್ರೆ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ ಎಂದಾಗ ಏನೂ ಮಾತನಾಡದೆ ಕಪ್ ತೆಗೆದುಕೊಂಡನು. ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಅನಿಸಿತು. ಮುಖದ ಮೇಲೆ ಚಂದದ ನಗೆ ಹರಡಿಕೊಂಡು ಥ್ಯಾಂಕ್ಸ್ ಬೇಬಿ ಎಂದನು. ತೆಗೆದು ಬಿಟ್ಟ ಅಂದರೆ ಹಲ್ಲುದ್ರೂ ಹೋಗ್ಬಿಡ್ಬೇಕು. ಬೇಬಿ ಅಂತೆ, ಬೇಬಿ. ಇದೆಲ್ಲ ನಿನ್ನ ಗರ್ಲ್ಫ್ರೆಂಡ್ ಹತ್ರ ಇಟ್ಕೋ ಅಷ್ಟೇ, ನನಗೆ ಹಾಗೆಲ್ಲ ಕರೆದ್ರೆ ಮೈ ಉರಿಯುತ್ತೆ ಎಂದು ದಪದಪನೆ ಕಾಲಿಟ್ಟು, ಏನೋ ಪಾಪ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದಾನಲ್ಲ ಕಪ್ಪಿ ಅಂತ ಟೀ ಒಯ್ದು ಕೊಟ್ಟರೆ ಬೇಬಿ ಅಂತಾನೆ, ಬೇಬಿ
ಈಡಿಯಟ್ ಎಂದು ಗುಣಗಾಡುತ್ತಾ ಒಳಬಂದಳು. ಅಯ್ಯ, ನಾನೀಗ ಏನಂದೆ ಅಂತ ಅಷ್ಟು ಉರಿತಾ ಹೋದ್ಲು? ಥ್ಯಾಂಕ್ಸ್ ಕೂಡ ಹೇಳಬಾರ್ದಾ? ತಾನೇ ತ್ರಿಪುರ ಸುಂದರಿ ಅಂತ ಕೊಬ್ಬು ಎಂದು ಸಿಟ್ಟಿನಿಂದ ಗೊಣಗಿಕೊಂಡ ಸುಹಾಸ್. ಬೆಳಗ್ಗೆಯಿಂದ ಓಡಾಡಿದ ಸುಸ್ತು ಅವನನ್ನು ಕಂಗೆಡಿಸುತ್ತಿತ್ತು. ಸುಹಾಸ, ಶಬನ ಹತ್ರ ಒಂದು ಬ್ಯಾಗ್ ಇಸ್ಕೊಂಬ ಅಂತ ಹೇಳಿದ್ದೆ ಅಲ್ವಾ, ತಂದ್ಯಾ ಎನ್ನುತ್ತಾ ಅವನ ಹತ್ತಿರ ಬಂದಳು ಸುರಭಿ. ಅಯ್ಯೋ, ಮರ್ತೇ ಹೋಯ್ತು ಕಣೆ, ಸಿಟಿ ಕಡೆ ಹೋದಾಗ ತರ್ತೀನಿ ನಿಧಾನವಾಗಿಯೇ ಹೇಳಿದ ಸುಹಾಸ್. ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನನ್ನ ಮಾತು ಅಂದರೆ ಲಕ್ಷ್ಯಕ್ಕೆ ಇಲ್ಲ ಅಲ್ಲ ನಿನಗೆ? ಅಕ್ಕ ಅನ್ನೋ ಮರ್ಯಾದೆ ಕೂಡ ಇಲ್ಲ. ಬೇರೆ ಯಾರ್ದಾರು ಹೇಳಿದರೆ ತಕ್ಷಣ ಮಾಡ್ತಿದ್ದೆ, ನನ್ನ ಕೆಲಸ ಅಲ್ವಾ, ಅದಕ್ಕೆ ಅಸಡ್ಡೆ ನಿಂಗೆ, ಜೋರು ದನಿಯಲ್ಲಿ ಬೈದಳು ಸುರಭಿ. ಹೌದು ಕಣೆ, ನಾನು ಏನು ಕೆಲಸ ಮಾಡಿದೆ ಮಜಾ ಮಾಡ್ಕೊಂಡು ಕೂತಿದ್ದೀನಿ ನೋಡಿಲ್ಲಿ. ಹೆಂಗಿದ್ರು ಯಾರೋ ನಿನಗೇನು ಹೇಳಲ್ಲ ಅಂತ ಧೈರ್ಯ ನಿಂಗೆ. ಸುಹಾಸನು ದನಿ ಏರಿಸಿದನು. ಇಬ್ಬರ ಜೋರು ದನಿ ಕೇಳಿ ಮನೆ ಹೆಂಗಸರೆಲ್ಲ ಅಲ್ಲಿ ಸೇರಿದರು. ಏನಾಯ್ತು ಬಂಗಾರಿ, ಯಾಕಿಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಮದುಮಗಳು ಹಾಗೆಲ್ಲ ರೇಗಾಡಬಾರ್ದಮ್ಮ. ವಾರುಣಿ ತನ್ನ ಸೋದರ ಸೊಸೆಗೆ ಮುದ್ದಿನಿಂದ ಹೇಳಿದಳು. ನೋಡತ್ತೆ, ನನ್ನ ಫ್ರೆಂಡ್ ಶಬನ ಹತ್ರ ಒಂದು ಬ್ಯಾಗ್ ತೊಗೊಂಡು ಬಾ ಅಂತ 3-4 ದಿನದಿಂದ ಹೇಳ್ತಾ ಇದ್ದೀನಿ. ಇವನು ಹ್ಞೂ ಅಂತಾನೇ ಇದ್ದಾನೆ, ಆದರೂ ತರ್ತಾ ಇಲ್ಲ. ಈಗ ಕೇಳಿದ್ರೆ ನನಗೆ ಜೋರು ಮಾಡ್ತಾನೆ. ಕಣ್ಣು ತುಂಬಿ ಹೇಳಿದಳು ಸುರಭಿ. ಅಚ್ಚೋ, ಮದುಮಗಳು ಹಾಗೆಲ್ಲ ಕಣ್ಣೀರು ಹಾಕಬಾರ್ದಮ್ಮ. ಏ ಸುಹಾಸ, ಯಾಕೋ ಆ ಬ್ಯಾಗ್ ತರಲಿಲ್ಲ? ತುಸು ದನಿ ಏರಿಸಿ ಕೇಳಿದರು ಲೀಲಾ. ಅಮ್ಮ, ಬೇರೆ ಎಲ್ಲ ಕೆಲಸದ ಮಧ್ಯೆ ಮರ್ತೋಯ್ತಮ್ಮ, ನಾನೇನು ಬೇಕಂತಾನೆ ತರದೆ ಬಿಟ್ಟಿಲ್ಲ. ಸುಹಾಸ ಅಮ್ಮನಿಗೆ ಸಮಜಾಯಿಷಿ ನೀಡಿದರೆ, ನಂಗೆ ಗೊತ್ತಮ್ಮ, ಇವನು ಬೇಕು ಅಂತಲೇ ತಂದಿಲ್ಲ. ಅವತ್ತು ನಾನು ಹೇಳಿದಾಗ ಏನಿರುತ್ತೆ ಆ ಬ್ಯಾಗಲ್ಲಿ, ಒಂದಿಷ್ಟು ಬಿಂದಿ ಲಿಪ್ಸ್ಟಿಕ್ಕು ಅಂತ ತಮಾಷೆ ಮಾಡ್ಕೊಂಡು ಹೋಗಿದ್ದ. ಸುರಭಿ ದನಿಯಲ್ಲಿ ನೋವು ತುಂಬಿತ್ತು. ನೆರೆದಿದ್ದ ಎಲ್ಲರೂ ಸುರಭಿಯನ್ನು ಸಂತೈಸುವರೆ. ಆದ್ಯ ಕೂಡ ಸುಹಾಸ ನಡೆ ಉರಿನೋಟ ಬೀರುತ್ತಿದ್ದಳು. ಅಮ್ಮ ತಾಯಿ, ಒಂದು ಸಣ್ಣ ಬ್ಯಾಗ್ಗೋಸ್ಕರ ಎಷ್ಟು ನಕರ ಮಾಡ್ತೀಯೆ? ಇದೇ ಥರ ಗಂಡನ ಮನೇಲಿ ಮಾಡಿದ್ರೆ ಅಷ್ಟೇ, 3 ದಿನಕ್ಕೆ ಎನ್ನುತ್ತಿದ್ದವನ ಬೆನ್ನಿಗೆ ಒಂದು ಗುದ್ದು ಕೊಟ್ಟಿದ್ದರು ಲೀಲಾ. ಬಾಯಿಗೆ ಬಂದಿದ್ದೆ ಮಾತಾಡ್ತೀಯಲ್ಲೋ ಸುಹಾಸ, ಇನ್ನೊಂದೆರಡು ದಿನ ಅಷ್ಟೇ ಅವಳಿಲ್ಲಿರೋದು, ಈಗಲೂ ಗೋಳು ಹೊಯ್ಕೋತೀಯಲ್ಲ, ಹೋಗು, ಅವಳು ಹೇಳಿದ ಕೆಲಸ ಮಾಡ್ಕೊಂಡು ಬಾ ಎಂದು ರೇಗಿದರು. ನಾನು ಹೋಗಲ್ಲ, ಬೇರೆ ಯಾರನ್ನಾದರೂ ಕರೆಸಿ ತರಿಸ್ಕೊಳ್ಳೇಬೇಕಾದ್ರೆ. ಎಲ್ಲರ ಮುಂದೆ ತನ್ನ ಅಮ್ಮ ಹೊಡೆದದ್ದು ಅವಮಾನವೆನಿಸಿತ್ತು ಸುಹಾಸನಿಗೆ. ತನ್ನಡೆ ಉರನೋಟ ಬೀಳ್ತಿದ್ದ ತಮ್ಮನನ್ನು ಕಂಡು ಸುರಭಿಗೆ ತಡೆಯಲಾಗದಷ್ಟು ಅಳು ಬಂದಿತ್ತು. ಮೊದಲೇ ಎಲ್ಲರನ್ನೂ ಬಿಟ್ಟು ಹೋಗಬೇಕೆಂಬ ದುಃಖದಲ್ಲಿ ಇದ್ದವಳು ತಮ್ಮನ ನಡೆಯಿಂದ ಬೇಸರಗೊಂಡಿದ್ದಳು. ಏನು, ಹೆಂಗಸರೆಲ್ಲ ಮೀಟಿಂಗ್ ಸೇರಿಬಿಟ್ಟಿದ್ದೀರಾ ಎನ್ನುತ್ತಾ ಬಂದ ಜಗ್ಗಮ್ಮನನ್ನು ಪಕ್ಕಕ್ಕೆ ಕರೆದು ಸರಸು ನಡೆದ ವಿಷಯ ಹೇಳಿದಳು. ಅಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಮೀಟಿಂಗ್ ಮಾಡ್ತಾ ಕೂತಿದ್ದೀರಾ? ಸುರಭಿ, ಬ್ಯಾಗ್ ಯೋಚನೆ ಬಿಡಮ್ಮ, ನಾನು ತಂದು ಕೊಡ್ತೀನಿ ಎಂದವರು ಸುಹಾಸನ ಕಡೆ ತಿರುಗಿ, ಏ ಸುಹಾಸ, ನೀನು ಇಲ್ಲಿ ಕೂತ್ರೆ ಹೆಂಗಪ್ಪ, ಅಲ್ಲಿ ಬೇಕಾದಷ್ಟು ಕೆಲಸ ಇದೆ, ನಡಿ 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 ಎಂದುಕೊಂಡು ಅವನನ್ನು ಹೆಚ್ಚು ಕಮ್ಮಿ ನೂಕಿಕೊಂಡೇ ಹೊರಗೆ ಕರೆದುಕೊಂಡು ಹೋದರು. ಸದ್ಯ ವಾಗೀಶಣ್ಣ ಇಲ್ಲಿರಲಿಲ್ಲ, ಇಲ್ಲ ಅಂದಿದ್ರೆ ಇವತ್ತು ಸುಹಾಸಂಗೆ ಮಾರಿ ಹಬ್ಬನೇ ಎಂದಳು ವಾರುಣಿ. ಸಣ್ಣ ವಿಷಯಕ್ಕೆ ಅಕ್ಕ ತಮ್ಮ ಮನಸ್ಸು ಕಹಿ ಮಾಡಿಕೊಂಡಿದ್ದು ಎಲ್ಲರಿಗೂ ತುಸು ಬೇಸರವನ್ನು ಉಂಟು ಮಾಡಿದರೂ ತಕ್ಷಣವೇ ಅದನ್ನು ಮರೆತು ಮುಂದಿನ ಕೆಲಸಗಳ ಕಡೆ ಗಮನ ಕೊಟ್ಟರು. ಇನ್ನೊಂದು 2-3 ದಿನ ಅಷ್ಟೇ, ಅಷ್ಟರಲ್ಲಿ ನನ್ನ ಮನಸ್ಸಿನ ಮಾತನ್ನು ಅದಿತಿ ಮುಂದೆ ಹೇಳಿಬಿಡಬೇಕು. ಮನೇಲಿ ಅವಳಿಗೂ ಗಂಡನ ನೋಡ್ತಾ ಇರ್ಬೋದು, ಮತ್ತೆ ಅಲ್ಲಿ ಎಲ್ಲಾದರೂ ಕಮಿಟ್ ಆಗಿಬಿಟ್ರೆ ಎಂದುಕೊಂಡ ಅದಿತಿಯನ್ನು ಹುಡುಕಿ ಹೊರಟ. ಸುತ್ತಲೂ ಕುಳಿತ ಹುಡುಗಿಯರ ಮಧ್ಯೆ ಪೂರ್ಣಚಂದ್ರನಂತೆ ಹೊಳೆಯುತ್ತಿದ್ದಳು ಅವನ ಮನವನ್ನು ಕದ್ದವಳು. ಹತ್ತಿರ ಹೋಗಿ ನೋಡಿದಾಗ ಮೆಹಂದಿ ಕಾರ್ಯಕ್ರಮ ನಡೆಯುತ್ತಿತ್ತು. ಅದಿತಿ ಮದುಮಗಳು ಸುರಭಿಗೆ ಕೈಪೂರ್ತಿ ಮೆಹಂದಿ ಹಾಕುತ್ತಾ ಇದ್ದರೆ ಆದ್ಯ ಲೀಲಾ ಅವರಿಗೆ ಮೆಹಂದಿ ಹಾಕುತ್ತಿದ್ದಳು. ಓ ಲೀಲಾ ಚಿಕ್ಕಮ್ಮ, ನೀವು ಕೂಡ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀರಾ? ನೈಸ್ ಎನ್ನುತ್ತಾ ಆದ್ಯ ಲೀಲಾ ಅವರಿಗೆ ಮೆಹಂದಿ ಹಾಕುತ್ತಿದ್ದ ಕಡೆ ಹೋಗಿ ಕುಳಿತ ಆದಿತ್ಯ. ಅವನು ಕುಳಿತ ಜಾಗದಿಂದ ಅದಿತಿ ನೇರವಾಗಿ ಕಾಣಿಸುತ್ತಿದ್ದಳು. ತನ್ನ ಮನದರಸಿಯನ್ನು ಕಣ್ತುಂಬಿಕೊಳ್ಳಬಹುದು ಎಂಬ ಏಕೈಕ ಆಸೆಯಿಂದ ಅವನು ಹೋಗಿ ಕುಳಿತಿದ್ದು ಆದ್ಯಾಳ ಬಳಿಗೆ. ಆದರೆ ಅವನು ತನ್ನ ಬಳಿಯಲ್ಲಿ ಬಂದು ಕುಳಿತಿದ್ದನ್ನು ತನ್ನ ಮೇಲಿನ ಪ್ರೀತಿಗೆ ಎಂದು ಭಾವಿಸಿದ ಆದ್ಯಾಳ ಮನ ಸಿಹಿಗನಿಸಲಿ ತೇಲಿತ್ತು. ಆದಿತ್ಯ ಬಳಿ ತನ್ನ ಪ್ರೀತಿ ನಿವೇದಿಸಿಕೊಳ್ಳಬೇಕೆನ್ನುವ ಆದಿತ್ಯನ ಬಯಕೆ ಅಂದು ಈಡೇರಲೇ ಇಲ್ಲ. ಒಬ್ಬರಲ್ಲ ಒಬ್ಬರು ಆದಿತ್ಯ ಬಳಿ ಮೆಹಂದಿ ಹಾಕಿಸಿಕೊಳ್ಳುತ್ತಲೇ ಇದ್ದರು. ಆದಿತ್ಯ ಗಮನವನ್ನು ತನ್ನೆಡೆಯೇ ಸೆಳೆಯಲು ವಿಫಲನಾಗಿದ್ದ ಆದಿತ್ಯ. ನೋಡ್ರಿ, ನಾನು ಎಷ್ಟೇ ಬೇಡ ಅಂದರೂ ಆದ್ಯ ನನಗೂ ಮೆಹಂದಿ ಹಾಕೇ ಬಿಟ್ಲು. ಲೀಲಾಳ ದನಿಯಲ್ಲಿ ಅಡಗಿದ್ದ ಖುಷಿ ವಾಗೀಶನ ಮನಸ್ಸನ್ನು ತಟ್ಟಿತು. ಇಷ್ಟು ಚೆನ್ನಾಗಿದೆಯಲ್ಲೇ, ನೀನು ಯಾವತ್ತೂ ಈ ಥರ ಮೆಹಂದಿ ಹಾಕಿಸ್ಕೊಂಡೇ ಇರಲಿಲ್ಲ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ಲು ಆದ್ಯ, ತುಂಬ ಚೆನ್ನಾಗಿದೆ ಎಂದನು ನಸುನಗುತ್ತಾ. ಮತ್ತು ಅವರೆಲ್ಲ ಹೇಳ್ತಾ ಇದ್ದರು, ಗಂಡ ಜಾಸ್ತಿ ಪ್ರೀತಿಸ್ತಾ ಇದ್ದರೆ
ಮೆಹಂದಿ ಕಲರು ಜಾಸ್ತಿ ಕೆಂಪಾಗುತ್ತಂತೆ. ನಸು ನಾಚುತ್ತಾ ಹೇಳಿದವರ ಕೆನ್ನೆ ಸವರುತ್ತಾ, ಈಗೇನು ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ಬೇಕಾ? ನಿಧಾನವಾಗಿ ವಾಗೀಶ ಕೇಳಿದಾಗ ನಾಚಿ ನೀರಾದರು ಲೀಲಾ. ಅತ್ಗೆ ಎಂದು ಕೂಗುತ್ತಾ ವಾರುಣಿ ಧಡಾರನೆ ಕೋಣೆಯ ಬಾಗಿಲು ತೆರೆದಾಗ ಬೆಚ್ಚಿ ದೂರ ಸರಿದರು ಲೀಲಾ ವಾಗೀಶ. ಸಾರಿ ನಾವೇನು ನೋಡಲಿಲ್ಲ, ಪ್ಲೀಸ್ ಕಂಟಿನ್ಯೂ ನಗುತ್ತಾ ನೇಹ ಹೇಳಿದಾಗ, ಥೋ ಹಾಗೆಲ್ಲ ಏನಿಲ್ಲ, ಒಳಗೆ ಬಂದರೆ ಎಂದು ಲೀಲಾ ಕರೆದಾಗ ನೇಹ ವಾರುಣಿ ಇಬ್ಬರೂ ಒಳಬಂದರು. ವಾಗೀಶ ಸದ್ದಿಲ್ಲದೆ ಅಲ್ಲಿಂದ ಹೊರಗೆ ನಡೆದ. ಲೀಲಾ ಅತ್ತೆ, ಸುರಭಿದು ಕೈ ಕಾಲು ಪೂರ್ತಿಯಾಗಿ ಮೆಹಂದಿ ಹಾಕಾಗಿದೆ, ಈಗ ಅವಳಿಗೆ ನೀವೇ ಊಟ ಮಾಡಿಸ್ಬೇಕು ಎಂದಾಗ ತನ್ನ ಬಲಗೈಯನ್ನು ಅವರ ಮುಂದೆ ಹಿಡಿದರು ಲೀಲಾ. ಓ, ನಿಮ್ಮ ಕೈಲೂ ಮೆಹಂದಿ ಇದೆ ಅಲ್ವಾ, ನಮಗೆ ಮತ್ತೆ ಹೋಯಿತು ಎಂದು ಮುಖ ಸಣ್ಣ ಮಾಡಿದಳು ನೇಹ. ಇರಲಿ ಬಿಡು, ಇಷ್ಟೊತ್ತಿಟ್ಕೊಂಡಿದ್ದೀನಲ್ಲ, ಕೆಂಪಾಗಿರುತ್ತೆ ಸಾಕು, ನಾನು ಕೈ ತೊಳ್ಕೊಂಡು ಬರ್ತೀನಿ ಎಂದು ಹೊರಟ ಲೀಲಾ ಅವರನ್ನು ತಡೆದ ವಾರುಣಿ, ತಡೀರಿ ಎತ್ಗೆ, ಅಣ್ಣ ಫ್ರೀ ಇದ್ದಾನಲ್ವಾ, ಅವನಿಗೆ ಹೇಳ್ತೀನಿ, ಅವನೇ ನಿಮಗೂ ಮತ್ತು ಸುರಭಿ ಇಬ್ಬರಿಗೂ ಊಟ ಮಾಡಿಸ್ತಾನೆ ಎನ್ನುತ್ತಾ ಅಣ್ಣನನ್ನು ಹುಡುಕಿ ಹೊರಟಳು. ಅಷ್ಟರಲ್ಲಾಗಲೇ ಶ್ರೀಕಾಂತ್, ವಾರಿಜ, ಆದ್ಯ, ಅದಿತಿಯ ಬಾಯಿಗೆ ತುತ್ತಿಡುತ್ತಿದ್ದರು. ಅದನ್ನು ಕಂಡ ವಾಗೀಶ ಕೂಡ ತಟ್ಟೆಯಲ್ಲಿ ಅನ್ನ ಹುಳಿ ಕಲಸಿ ಸುರಭಿಯನ್ನು ಹುಡುಕುತ್ತಾ ಬಂದರು. ಇಲ್ಲಿಲ್ಲ, ಸುರಭಿಯಲ್ಲೇ ರೂಮಲ್ಲಿಲ್ಲ, ನಿಮ್ಮಿಬ್ಬರಿಗೂ ನಾನೇ ತುತ್ತಿಡ್ತೀನಿ ಎಂದಾಗ, ಅಲ್ಲೇ ಆದ್ಯ ಅದಿತಿ ಜೊತೆ ಇರಬೇಕು ನೋಡಿ ಎಂದರು ಲೀಲಾ. ಇಲ್ಲ ಕಣೆ, ಅಲ್ಲೆಲ್ಲೂ ಇಲ್ಲ, ಇಲ್ಲೇ ರೂಮಲ್ಲಿದ್ದಾಳೆ ಅಂದ್ಕೊಂಡು ಬಂದೆ, ರೂಮಲ್ಲೂ ಇಲ್ವಲ್ಲ ಎಂದರು ವಾಗೀಶ. ಸುರಭಿ ಕರೆದರು ಲೀಲಾ. ಸುರಭಿಯಿಂದ ಮಾರುತ್ತರ ಬರಲಿಲ್ಲ. ಮನೆ ಮುಂದುಗಡೆ ಅಂಗಳದಲ್ಲಿರಬೇಕು ಅಥವಾ ಹಿಂದ್ಗಡೆ ಇರಬೇಕು ನೋಡಿ ಅಂತ ಒಬ್ಬರು ಹೇಳಿದ್ರೆ, ಬಾತ್ರೂಮಲ್ಲಿ ನೋಡಿದ್ರಾ ಅಂತ ಇನ್ನೊಬ್ಬರು ಕೇಳಿದ್ರು. ಇಡೀ ಮನೆಯಲ್ಲಿ ಎಲ್ಲಿಯೂ ಸುರಭಿಯ ಸುಳಿವಿಲ್ಲ. ಇತಿಹಾಸ ಮರುಕಳಿಸೀತೆ. ಸುರಭಿ ಎಲ್ಲಿ ಹೋದಳು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗ್ತಾ ಇದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.